ವರಿಷ್ಠರ ಶಂಖನಾದ ಬಳಿಕ ರಾಜ್ಯದಲ್ಲಿ ವಿಜಯ ಯಾತ್ರೆ ಶುರುವಾಗುತ್ತೆ. ವರಿಷ್ಠರು ಒಪ್ಪಿಗೆ ಕೊಟ್ಟ ನಂತರ ರಾಜ್ಯದಲ್ಲಿ ವಿಜಯ ಯಾತ್ರೆ ಶುರುವಾಗುತ್ತೆ. ಈಗಾಗಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳ ಹುಡುಕಾಟದಲ್ಲಿದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸಿರುವಂಥದ್ದು. ಆದರೆ ಈಗ ಬಿಜೆಪಿಯ ಮಟ್ಟಿಗೆ ಬಂದರೆ ಬಿಜೆಪಿಯಲ್ಲೂ ಇನ್ನೂ ಕೂಡ ಕಿಕ್ ಸ್ಟಾರ್ಟ್ ಆಗಿಲ್ಲ ಲೋಕಸಭಾ ಚುನಾವಣೆಗೆ. ಸಾಮಾನ್ಯವಾಗಿ ಬಿಜೆಪಿ ಅಂದರೆ ಸದಾಕಾಲ ಚುನಾವಣೆಗೆ ಸಿದ್ಧವಾಗಿರುತ್ತೆ. ಎಲೆಕ್ಷನ್ ಇಂಜಿನ್ ಅಂತ ಕರೀತಾರೆ ಬಿಜೆಪಿಯನ್ನ. ಆದರೆ ಈ ಬಾರಿ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ರಾಜ್ಯದ ಬಿಜೆಪಿಯಲ್ಲಿರುವಂತಹ ಒಂದಿಷ್ಟು ಗೊಂದಲಗಳಿಂದ ಬಿಜೆಪಿ ಯಾವ ರೀತಿ ತಯಾರಿಯನ್ನು ನಡೆಸುತ್ತೆ ಲೋಕಸಭಾ ಚುನಾವಣೆಗೆ, ಅವರಲ್ಲೇ ಅಸಮಾಧಾನ ಇದೆ, ಮುಚ್ಚಿನ ಗುದ್ದಾಟ ಇದೆ. ಸ್ವಪಕ್ಷದ ನಾಯಕರ ವಿರುದ್ಧ ನಾಯಕರೇ ಮಾತನಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರುವಂತದ್ದು. ಶತಾಯ ಗತಾಯ ತಮ್ಮ ಸಾಮರ್ಥ್ಯವನ್ನ ತಮ್ಮ ತಾಕತ್ತನ್ನ ತೋರಿಸಲೇಬೇಕಾಗುತ್ತೆ ವಿಜಯೇಂದ್ರ ಅವರು. ಸಾಕಷ್ಟು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟ ನಂತರ. ಹೀಗಾಗಿ ವಿಜಯೇಂದ್ರ ಅವರಿಗೆ ಒಂದು ಪ್ರೆಷರ್ ಅಂತೂ ಇದೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸೋಲಿಸೋದ್ರ ಜೊತೆಗೆ ಸ್ವಪಕ್ಷದಲ್ಲಿ ಇರುವಂತಹ ತಮ್ಮ ವಿರೋಧಿಗಳನ್ನ ಕೂಡ ಮಟ್ಟ ಹಾಕಬೇಕು. ಹೀಗಾಗಿ ವಿಜಯೇಂದ್ರ ಅವರು ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರಂತೆ. ಕರುನಾಡು ಗೆಲ್ಲೋದಕ್ಕೆ BY ವಿಜಯೇಂದ್ರ ರಣತಂತ್ರವನ್ನ ರೂಪಿಸಿದ್ದಾರೆ. ಮುಂದಿನ ವಾರ ಶಿಕಾರಿ ವೀರನಿಂದ ರಾಜ್ಯ ಪ್ರವಾಸ ಶುರುವಾಗುತ್ತೆ. ಇಪ್ಪತ್ತ 8 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಕೇಸರಿ ಸಾರಥಿ ಮಿಂಚಿನ ಸಂಚಾರವನ್ನ ಮಾಡ್ತಾರೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ತಾರೆ. ಮುಖ್ಯವಾಗಿ BY ವಿಜಯೇಂದ್ರ ಅವರ ಟಾರ್ಗೆಟ್ ಇರುವಂತದ್ದು ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು. ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಒಂದಿಷ್ಟು ಗೊಂದಲ ಆಗೇ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಸ್ಥಳೀಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೋಬೇಕು. ಆ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕು ಅಂತ ವಿಜಯೇಂದ್ರ ಅವರು ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ಅಂದ್ರೆ ಮುಂದಿನ ವಾರದಿಂದ ವಿಜಯೇಂದ್ರ ಅವರು ರಾಜ್ಯದಲ್ಲಿ ಇರುವಂತಹ 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಪ್ರವಾಸವನ್ನ ಮಾಡ್ತಾರೆ. ಅಲ್ಲಿ ಸ್ಥಳೀಯವಾಗಿ ಇರುವಂತಹ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಪ್ರಮುಖವಾಗಿ ರಾಜ್ಯ ಮಟ್ಟಕ್ಕೆ ಬಂದ್ರೆ ವಿಜಯೇಂದ್ರ ಅವರ ರಾಜ್ಯ ಮಟ್ಟದ ನಾಯಕರನ್ನ ಮಾತಾಡೋದಾದ್ರೆ ರಾಜ್ಯ ಮಟ್ಟದ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ವಿಜಯೇಂದ್ರ ಅವರು ಪಟ್ಟಕ್ಕೆ ಮುನ್ನೆಲೆಗೆ ಬಂದ ನಂತರ ಒಂದು ಕಡೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾದ್ರು, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು. ಆದ್ರೆ ರಾಜ್ಯದ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಆದ್ರೆ ವಿಜಯೇಂದ್ರ ಅವರು ಈಗ ಪ್ಲಾನ್ ಮಾಡಿರೋದು ಏನು ಅಂದ್ರೆ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಬಿಜೆಪಿಯ ತಾಕತ್ತು ಇರುವಂತದ್ದೇ ಕಾರ್ಯಕರ್ತರಲ್ಲಿ, ಪಕ್ಷ ಸಂಘಟನೆಯಲ್ಲಿ, ಅಂತವರನ್ನ ವಿಶ್ವಾಸಕ್ಕೆ ತೆಗೆದುಬೇಕು. ಹಾಗೆ ಮುಂದಿನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಮಾಡ್ಕೋಬೇಕು.